नौ भुनक्तु सह वीर्यङ्करवावहै तेजस्विनावधीतमस्मदिशावहै ॐ शान्ति शान्ति ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः श्री श्री सच्चिदानन्देन्द्र सरस्वती सद्गुरुभ्यो नमः यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये द्वितीयाध्याये तृतीये पादे सप्तभिः सूत्रैरुपनिबद्धेऽस्मिन् प्रथमे वियदधिकरणे तानि सर्वाणि सप्तसूत्राणि एकवारं पठित्वा अनन्तरं तस्मिन्नेव अधिकरणे उपनिबद्धं प्रकृतं सप्तमं सूत्रम् इदं सूत्रम् अन्तिमं सूत्रं तथा पादादितोपि इदं सप्तमं सूत्रमेव। इदं सूत्रं द्विवारं पठित्वा सूत्रं तद्भाष्यभागञ्च अवशिष्टभाष्यभागञ्च यथामति विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहञ्च प्राप्य प्रकृतं सप्तमम् अन्तिमं सूत्रं तस्मिन् अधिकरणे अन्तिमं सूत्रं तद्भाष्यभागञ्च अवशिष्टभाष्यभागञ्च यथामति इदानीं विचारयामः। ॐ यस्य स्मृतेरपि शिष्यजना भवन्ति कामादिदोषरहिता ह्यतिशुद्धचित्ताः
ಯದ್ಧ್ಯಾನತಃ ಪರಮಕಾರಣ ಸುಸ್ಥಿರಾಸ್ತೆ ತಂ ಶಂಕರಂ ಪರಮಹಂಸಯತಿಂ ನಮಾಮಿ. ಓಂ ಯಸ್ಯ ಸ್ಮೃತೇರಪಿ ಶಿಷ್ಯಜನಾ ಭವಂತಿ ಕಾಮಾದಿದೋಷರಹಿತಾ ಹ್ಯತಿಶುದ್ಧಚಿತ್ತಾಃ ಯದ್ಧ್ಯಾನತಃ ಪರಮಕಾರಣಸುಸ್ಥಿರಾಸ್ತೆ ತಂ ಶಂಕರಂ ಪರಮಹಂಸಯತಿಂ ನಮಾಮಿ. ತಂ ಶಂಕರಂ ಪರಮಹಂಸಯತಿಂ ನಮಾಮಿ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ಪ್ರಥಮಂ ಸಪ್ತಸೂತ್ರಾತ್ಮಕಂ ವಿಯದಧಿಕರಣಂ. ಓಂ ನ ವಿಯದಶ್ರುತೇಃ ಓಂ ಅಸ್ತಿತು ಓಂ ಗೌಣ್ಯಸಂಭವಾತ್ ಓಂ ಶಬ್ದಾಚ್ಚ ಓಂ ಸ್ಯಾಚ್ಚೈಕಸ್ಯ ಬ್ರಹ್ಮಶಬ್ದವತ್ ಓಂ ಪ್ರತಿಜ್ಞಾಃ ನಿರವ್ಯತಿರೇಕಾಚ್ಛಬ್ದೇಭ್ಯಃ ಓಂ ಯಾವದ್ವಿಕಾರಂತು ವಿಭಾಗೋ ಲೋಕವತ್. ಇದು ಆ ಎರಡನೆಯ ಪಾದದ ಎರಡನೆಯ ಅಧ್ಯಾಯದ ಮೂರನೆಯ ಪಾದದ ಮೊಟ್ಟ ಮೊದಲನೆಯ ಅಧಿಕರಣ ವಿಯದಧಿಕರಣದಲ್ಲಿ ನಿಬದ್ಧವಾಗಿರತಕ್ಕಂತಹ 7 ಸೂತ್ರಗಳು. ಪ್ರಕೃತ ನಾವು ಈಗ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ಆ ಅಧಿಕರಣದಲ್ಲಿ ಕೊನೆಯ ಸೂತ್ರ. ಓಂ ಯಾವದ್ವಿಕಾರಂತು ವಿಭಾಗೋ ಲೋಕವತ್ ಓಂ ಯಾವದ್ವಿಕಾರಂತು ವಿಭಾಗೋ ಲೋಕವತ್. ತು ಯಾವತ್ ವಿಕಾರಂ ದೃಶ್ಯತೆ ತಾವತ್ ಲೋಕವತ್ ಲೋಕೆ ದೃಷ್ಟವತ್ ವಿಭಾಗ ಅಪಿ ದೃಶ್ಯತೆ. ಆದರೆ ಅಂದ್ರೇನು? ಇದು ಪೂರ್ವಪಕ್ಷ ವ್ಯಾವೃತ್ಯರ್ಥ. ಯಾರು ಪೂರ್ವಪಕ್ಷಿ? ಇಲ್ಲಿ ಪ್ರಕೃತ ವೈಶೇಷಿಕ. ಈ ಒಂದು ಉತ್ಪತ್ತಿ ಪ್ರಕರಣದಲ್ಲಿ ಇಲ್ಲಿ ಪ್ರಕೃತವಾಗಿರತಕ್ಕಂತಹ ಒಂದು ಪ್ರಧಾನ ಪೂರ್ವಪಕ್ಷಿ ಯಾರಪ್ಪ ಅಂದರೆ ವೈಶೇಷಿಕ. ಯಾಕೆ ಅಂತಂದರೆ ಆ ವೈಶೇಷಿಕರ ಒಂದು ಈ ಉತ್ಪತ್ತಿವಾದಕ್ಕೂ ಇಲ್ಲಿ ಅದನ್ನು ಇಟ್ಕೊಂಡು ಇಲ್ಲಿ ಓಹೋ ಆಕಾಶಕ್ಕೆ ಉತ್ಪತ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾರು? ವೈಶೇಷಿಕ ತನ್ನ ವಾದವನ್ನು ಇಟ್ಕೊಂಡು. ಅದಕ್ಕೋಸ್ಕರ ಇಲ್ಲಿ ವೈಶೇಷಿಕವಾದಂತೆ ಈ ಒಂದು ಉತ್ಪತ್ತಿ ಪ್ರಕರಣವನ್ನು ನೋಡಿ ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಇದರರ್ಥ? ಎಲ್ಲಿಯವರೆಗೆ ಆದರೆ ಅಂದರೆ ನೋಡಿ ವೈಶೇಷಿಕರೇ, ನೀವೇನೋ ಹೇಳ್ತಾ ಇದ್ದೀರಿ ನಿಮ್ಮ ಸಿದ್ಧಾಂತನ, ಅದು ನೀವಾಗ ಹೇಳ್ತೇವೆ ನಾವು ಸೂಕ್ಷ್ಮವಾಗಿ ತಾತ್ಪರ್ಯದಿಂದ. ಆದರೆ ಎಲ್ಲಿಯವರೆಗೆ ವಿಕಾರ ಅಂತಕ್ಕಂಥದ್ದು ಕಂಡು ಬರುತ್ತೆಯೋ ಅಲ್ಲಿಯವರೆಗೂ ಕೂಡ ವಿಭಾಗ ಕಂಡಿರುತ್ತದೆ. ಎಲ್ಲಿ? ಲೋಕದಲ್ಲಿ. ಎಲ್ಲರ ಅನುಭವದಲ್ಲೂ ಇರುತ್ತೆ. ಹೌದು ತಾನೆ? ಎಲ್ಲಿಯವರೆಗೆ ವಿಕಾರ ಅಂತ ಇದೆಯೋ ಅಲ್ಲಿವರೆಗಿಲ್ಲ, ವಿಭಾಗ ಅಂತೂ ಇದ್ದೇ ಇರುತ್ತೆ. ವಿಕಾರ ಯಾವಾಗ ನಿಂತು ಬಿಡುತ್ತೆಯೋ ವಿಭಾಗವು ನಿಂತು ಹೋಯ್ತು. ಅಲ್ಲಿಂದ ಮುಂದಕ್ಕೆ ಯಾವ ವಿಭಾಗವೂ ಇಲ್ಲ. ಇದು ಸಾಮಾನ್ಯ ನಿಯಮ ಅಂತ ಹೇಳಿ ಏನು ಹೇಳಿದ್ರು? ಈಗ ವೈಶೇಷಿಕನ ಒಂದು ವಾದವನ್ನು ಅವನೇನು ಆಕ್ಷೇಪ ಮಾಡಿದ್ನಲ್ಲ ಅದನ್ನು ತೆಗೆದುಕೊಂಡು ಸಮಾಧಾನವನ್ನು ಹೇಳ್ತಾ ಇದ್ದಾರೆ ಭಗವತ್ಪಾದ ಶಂಕರರು. 100ನೇ ಭಾಷ್ಯ ಭಾಗ ನೋಡೋಣ. ಯತ್ತು ಉಕ್ತಂ ಸಮಾನ ಜಾತೀಯಂ ಅನೇಕ ಕಾರಣದ್ರವ್ಯಂ ವ್ಯೋಮ್ನೋ ನಾಸ್ತಿ ಇತಿ. ಯತ್ತು ಉಕ್ತಂ ಇತಿ ಕೈಃ ಉಕ್ತಂ? ವೈಶೇಷಿಕೈಃ ಉಕ್ತಂ ಅಥವಾ ಕೇನ ಯುಕ್ತಂ? ವೈಶೇಷಿಕೇನ ಯುಕ್ತಂ. ವೈಶೇಷಿಕಾಃ ಆರಂಭವಾದಿನಃ
ಸಮಾನ ಜಾತೀಕ ಅನೇಕ ಕಾರಣ ದ್ರವ್ಯಂ ವ್ಯೋಮ್ನ ನಾಸ್ತಿ ಇತಿ ತೇ ವದಂತಿ. ಏನು ನೋಡಪ್ಪ, ನೀನು ಹೇಳಿದ್ದೆಯಲ್ಲ, ಏನು ಒಂದು ಕಾರಣ, ಏನು ಸಮಾನ ಜಾತೀಯವಾದ ಅನೇಕ ಕಾರಣಗಳು ಇದ್ದರೆ ಒಂದು ಪದಾರ್ಥ ಅಂತ ಆಗುತ್ತೆ. ಏನು ಸಮಾನ ಜಾತೀಯವಾದ ಅನೇಕ ಕಾರಣಗಳು ಇರಬೇಕು, ಹಾಗಿದ್ದರೆ ಕಾರ್ಯ ಅಂತ ಆಗುತ್ತೆ ಅಂತ ಹೇಳಿ, ಅದೇನು ಲೋಕದಲ್ಲಿ ಕಂಡಿರತಕ್ಕಂಥದ್ದು. ಹೌದ್ ತಾನೆ? ಸಮಾನ ಜಾತೀಯವಾದದ್ದು ಇರಬೇಕು. ಏನಿರಬೇಕು? ಒಂದು ಮಡಕೆ ಆಗಬೇಕಾದ್ರೆ ಮಣ್ಣಿರಬೇಕು. ಮಣ್ಣು ಮಡಿಕೆ ಸಮಾನ ಜಾತಿ, ಅದಕ್ಕೆ ಹೊಂದುವಂಥ ನೀರಿರಬೇಕು. ಮತ್ತೆ ಇನ್ನು ಅದಕ್ಕೆ ಬೇರೆ ಬೇರೆ ಕಾರಣಗಳಿರಬೇಕು. ಚಕ್ರ ಇರಬೇಕು, ಕೋಲಿರಬೇಕು, ಎಲ್ಲ ಇರಬೇಕು. ಮತ್ತೆ ವ್ಯಾಪಾರ ಇರಬೇಕು. ಯಾವುದು ವ್ಯಾಪಾರ? ಭ್ರಮಣ ಅಂತಕ್ಕಂಥ ವ್ಯಾಪಾರ ಇರಬೇಕು. ಮುಖ್ಯವಾಗಿ ಭ್ರಮಣವೇ ಇಲ್ಲದೆ, ನಿಮಿತ್ತಾನೂ ಇದ್ದಾನೆ, ಕುಂಬಾರ ಇದ್ದಾನೆ, ಎಲ್ಲ ಇದೆ, ದೊಣ್ಣೆ ಇದೆ, ತಿರ್ಗಾ ಚಕ್ರ ಇದೆ, ಮಣ್ಣಿದೆ, ನೀರಿದೆ, ಕಲಸಿಟ್ಕೊಂಡಿದ್ದಾನೆ, ಮಣ್ಣು ಮುದ್ದೆ ಆ ಚಕ್ರದ ಮೇಲೆ ಇಟ್ಬಿಟ್ಟಿದ್ದಾನೆ. ಇಟ್ಬಿಟ್ಟು ಏನು ಮಾಡ್ದ? ಸುಮ್ಮನೆ ಇದ್ದಾನೆ. ಮಡಿಕೆ ಆಯ್ತಾ? ಇಲ್ಲ. ಚಕ್ರ ತಿರುಗಬೇಕು, ಅಷ್ಟೇ ವ್ಯಾಪಾರ ಬೇಕು. ಇಷ್ಟೂ ಇದ್ದರೆ ಏನಾಗುತ್ತೆ? ಒಂದು ಕಾರ್ಯ ಅಂತ ಆಗುತ್ತೆ ಅಂತ ನೀನು ಹೇಳಿದೆಯಲ್ಲಪ್ಪ. ಏನು ಇಷ್ಟು ಇದ್ರೆ ಸಮಾನ ಜಾತಿ? ಅದೇನು ನೀನು ಹೇಳಿದ ಆ ಸಮವಾಯಿ ಕಾರಣ ಅಂತ ಇರಬೇಕು, ಮತ್ತು ಅಸಮವಾಯಿ ಕಾರಣ ಅಂತಲೂ ಇರಬೇಕು. ಸಮವಾಯಿ ಕಾರಣ ಅಂದ್ರೇನು? ಈ ಒಂದು ಮಡಕೆ, ಈ ಮಣ್ಣು ಎರಡು ಇರುತ್ತೆಲ್ಲ, ಅದು ಯಾವಾಗಲೂ ಕೂಡ ನಿತ್ಯ ಸಂಬಂಧ. ಅದಕ್ಕೆ ಮಡಕೆಗೂ ಮಣ್ಣಿಗೂ ಕೂಡ ನಿತ್ಯ ಸಂಬಂಧ ಸಮವಾಯ. ಆಯ್ತಾನೆ. ಇನ್ನು ಅಸಮವಾಯ ಅಂತಂದ್ರೆ ಏನು? ಎರಡರ ಸಂಯೋಗ. ಹೌದ್ ತಾನೆ? ಆ ಮಣ್ಣಿನಲ್ಲೂ ಕೂಡ ಏನು ಒಂದು ವಿಶಿಷ್ಟ ಜಾತಿಯ ಮಣ್ಣೇ ಆಗಬೇಕು. ಯಾಕೆ? ಸಂಯೋಗ ಆಗಬೇಕಲ್ಲ. ನೀರಿಗೂ ಅದಕ್ಕೂ ಸಂಯೋಗ ಆಗಬೇಕು. ಅದೇನು? ಅಸಮವಾಯಿ ಕಾರಣ, ಆ ಸಂಯೋಗ ಅಂತಕ್ಕಂಥದ್ದು. ಹೀಗೆ ಸಮವಾಯಿ ಕಾರಣವೂ ಇರಬೇಕು, ಅಸಮವಾಯಿ ಕಾರಣವೂ ಇರಬೇಕು. ಸಮಾನ ಜಾತಿಯ ಅಂತೂ ಇರಬೇಕು, ಅಸಮವಾಯಿ ಕಾರಣ ಅಂತೂ ಇರಬೇಕು. ಮತ್ತೆ ಇಷ್ಟಾದರೂ ಆಗಲಿಲ್ಲ, ನಿಮಿತ್ತ ಕಾರಣ ಅಂತ ಇರಬೇಕು. ಮತ್ತೆ ಇಷ್ಟಾದರೂ ಆಗಲಿಲ್ಲ, ವ್ಯಾಪಾರ ಅಂತ ಇರಬೇಕು. ಇಷ್ಟೆಲ್ಲ ಇದ್ದರೆ ಒಂದು ಕಾರ್ಯ ಅಂತ ಆಗುತ್ತೆ ಸ್ವಾಮಿ. ಅಯ್ಯೋ, ನಿಮ್ಮ ಆಕಾಶಕ್ಕೆ ನೀವು ಹೇಳ್ತಾ ಯಾವುದು ಇದೆ? ಅದು ಕಾರ್ಯ ಅಂತ ಅಂದ್ಬೇಕಾದ್ರೆ ಯಾವುದಿದೆ? ಒಂದು ಕಾರ್ಯ ಆಗಬೇಕಾದ್ರೆ ಅದರಿಂದ ಯಾವುದಿದೆ? ಏನು ಅದರಿಂದ ಆಯಿತು? ಏನು ತೇಜಸ್ಸು ಉತ್ಪತ್ತಿ ಆದ ಏನೋ ಹೇಳ್ತಾರಲ್ಲ ಉತ್ಪತ್ತಿ ಪ್ರಕರಣದಲ್ಲಿ, ಅದರಲ್ಲಿ ಏನು ಹೀಗೆ ಯಾವ ಕಾರಣವೂ ಇದು ವ್ಯೋಮ್ನೋ ನಾಸ್ತಿ. ಆಕಾಶದಲ್ಲಿ ಈ ಯಾವ ಸಮಾನ ಜಾತೀಯವಾದ ಅನೇಕ ಕಾರಣಗಳು ಕೂಡ ಇಲ್ಲ, ಕಾರಣದ್ರವ್ಯ ಯಾವುದೂ ಇಲ್ಲ ಅಂತ ನೀನು ಹೇಳಿದ್ಯಲ್ಲಪ್ಪ. ಅದಕ್ಕೆ ನಾವು ಈಗ ಸಮಾಧಾನವನ್ನು ಹೇಳ್ತೇವೆ ಅಂಥೇಳಿ, ನ ತಾವತ್ ಸಮಾನ ಜಾತೀಯಮೇವ ಆರಭತೆ ನ ಭಿನ್ನ ಜಾತೀಯಂ ಇತಿ ನಿಯಮೋ ಅಸ್ತಿ. ನೋಡಪ್ಪ, ಮೊಟ್ಟ ಮೊದಲನೆಯದಾಗಿ ಏನು ಸಮಾನ ಜಾತೀಯವಾದ ದ್ರವ್ಯಗಳು ಮಾತ್ರ ಕಾರ್ಯವನ್ನು ಆರಂಭಿಸುತ್ತವೆ, ಅಸಮಾನ ಜಾತೀಯಗಳು ಇಲ್ಲ ಅಂತ ಅನ್ನೋದಕ್ಕೆ ಯಾವ ನಿಯಮ ಇದೆಯಯ್ಯ? ಯಾವ ಶಾಸನ ಇದೆ? ಏನೂ ಇಲ್ಲ, ನಿಯಮ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಏನು ಹೇಳಿದ್ರು? ಸಮಾನ ಜಾತಿಯ ವಸ್ತುಗಳು, ಏನು ಮೂಲ ವಸ್ತುಗಳು ಇಲ್ಲದೆ ಹೋದರೂ ಕೂಡ ಒಂದು ಕಾರ್ಯ ಆಗಬಹುದು ಎನ್ನುವುದನ್ನು ನಾವು ಹಿಂದೆ ಎಲ್ಲಿ ಮಹದೀರ್ಘವದ್ವಾಕ್ರಸ್ವ ಪರಿಮಂಡಲಾಭ್ಯಾಮ್ ಅಂತ ಹೇಳಿದು ಅಲ್ಲಿನ 7 ಸೂತ್ರಗಳಲ್ಲಿ ನಾವು ಹೇಳಿದ್ವಿ. ಅದನ್ನು ಇಲ್ಲಿ ಒಂದು ಸಂಕ್ಷೇಪ ಹೇಳ್ತಾ ಇದ್ದೀವಿ, ಕೇಳಪ್ಪ. ಏನು? ನಹಿ ತಂತೂನಾಂ ತತ್ ಸಂಯೋಗಾನಾಂಚ ಸಮಾನ ಜಾತೀಯತ್ವಂ ಅಸ್ತಿ. ಈಗ ನೀನು ಸಮಾನ ಜಾತೀಯ ಅಂತ ಹೇಳ್ಬಿಟ್ಟಿಯಲ್ಲ, ತಂತು ಇದೆ, ಏನು ದಾರ ನೂಲು ಅದಿದೆ, ಮತ್ತೇನು ಆ ತಂತು ಎರಡು ಏನಾಗುತ್ತೆ? ಒಂದು ಹಾಸು, ಒಂದು ಹೊಕ್ಕು ಆಯಿತು, ಸಂಯೋಗವಾಯಿತು. ಸಂಯೋಗ ಆಯಿತು ಅಂತಂದ್ಬೇಕಾದ್ರೆ ತಂತು ಮತ್ತು ಆ ಸಂಯೋಗ ಎಲ್ಲಾದರೂ ಕೂಡ ಸಮಾನ ಜಾತಿ ಏನಯ್ಯ? ನೀನೇ ನಿನ್ನ ಪ್ರಕಾರನೇ ಹೇಳು.
ತಂತು ಮತ್ತೆ ಏನು ಅವೆರಡರ ಸಂಯೋಗ, ಅದು ಹಾಸು ಹೊಕ್ಕಾಗಿ ಸೇರಿದಾಗ ಕುಡ್ಕೊಳ್ಬೇಕಲ್ಲ, ಅದು ಒಂದು ವಸ್ತ್ರ ಅಂತ ಆಗಬೇಕಲ್ಲ. ಆಗಬೇಕಾದ್ರೆ ಅದೆರಡು ಸಮಾನ ಜಾತೀಯಕವೋ ಅಲ್ಲವೋ? ಸಮಾನ ಜಾತೀಯಕ ಇಲ್ಲ ಸ್ವಾಮಿ, ಆಗೋದಿಲ್ಲ. ಆಗೋದಿಲ್ಲ. ಯಾಕೆ ಆಗೋದಿಲ್ಲಪ್ಪ ಅಂತಾರೆ? ತಂತು ಅಂತಕ್ಕಂಥದ್ದು ದ್ರವ್ಯ, ಹೌದ್ ತಾನೆ? ಸಂಯೋಗ ಅಂತಕ್ಕಂಥದ್ದು ಗುಣ. ಗೊತ್ತಾಯ್ತೇನಪ್ಪ? ಅದು ಯಾರು ಹೇಳದ್ದು? ನೀನು ಹೇಳ್ತಾ ಇರ್ತಕ್ಕಂಥದ್ದು ದ್ರವ್ಯ ಗುಣ ಕರ್ಮ ಏನು ಹೇಳ್ತಾ ಇದೆಯಲ್ಲ. ಹೀಗೆ ಎಲ್ಲೆಲ್ಲಿ ಏನಾಯಿತು? ಸಮಾನ ಜಾತಿ ಆಗಲಿಲ್ಲ. ತಂತು ಏನಾಯಿತು? ದ್ರವ್ಯ ಆಯಿತು. ಆ ಸಂಯೋಗ ಏನಾಯಿತು? ಗುಣ ಆಯಿತು. ಎಲ್ಲ ಪದಾರ್ಥಗಳಲ್ಲೂ ಹೀಗೆ. ಹೌದ್ ತಾನೆ? ಒಂದು ಮಡಕೆ ಆಗಬೇಕಾದ್ರೂ ಹೀಗೆ. ಮಡಕೆ ಆಯಿತು, ಮಡಕೆ ಮಣ್ಣು ಕಳಿಸ್ತಾ ನೀರು ಹಾಕಿದ, ಸಂಯೋಗ ಆಯಿತು. ಆವಾಗ ಏನಾಗುತ್ತೆ? ಮಣ್ಣು ಅಂತಕ್ಕಂಥದ್ದು ದ್ರವ್ಯ ಆಯಿತು. ಆ ಸಂಯೋಗ ಆಗುವಿಕೆ ಅಂತ ಇದೆಯಲ್ಲ ನೀರು ಹಾಕಿದಾಗ, ಅದೇನಾಯಿತು? ಗುಣ ಆಯಿತು. ಒಂದು ವೇಳೆ ಸಂಯೋಗ ಎಂಬತಕ್ಕಂತಹ ಗುಣ ಇಲ್ಲದೆ ಹೋಗ್ಬಿಟ್ರೆ ಮಡಕೆ ಎಂಬತಕ್ಕಂತಹ ಕಾರ್ಯವು ಈ ಒಂದು ದ್ರವ್ಯದಿಂದ, ದ್ರವ್ಯವಾದ ಮಣ್ಣಿನಿಂದ ಆಗುತ್ತಿರಲಿಲ್ಲ. ಹೌದ್ ತಾನೇಪ್ಪ? ಈಗ ಅದಕ್ಕೋಸ್ಕರ ಏನಾಗುತ್ತೆ? ಆ ಸಂಯೋಗ ಅಂತಕ್ಕಂಥ ಒಂದು ಗುಣ ಇರಬೇಕು. ಹೀಗೆ ಏನಾಯಿತು? ದ್ರವ್ಯ ಒಂದಾಯಿತು, ಗುಣ ಒಂದಾಯಿತು. ಅದು ಸಮಾನವೋ ಅಸಮಾನವೋ? ದ್ರವ್ಯವೇ ಬೇರೆ, ಗುಣವೇ ಬೇರೆ. ಅದು ಯಾರು ಹೇಳ್ತಾ ಇದ್ದು? ನೀವೇ ತಾರ್ಕಿಕರು ಹೇಳ್ತಾ ಇದ್ದೀರಲ್ಲ ಇದನ್ನೆಲ್ಲ. ದ್ರವ್ಯಕ್ಕೆ ಲಕ್ಷಣ ಬೇರೆ ಹೇಳ್ತಾ ಇದ್ದೀರಾ. ದ್ರವ್ಯಕ್ಕೆ ಲಕ್ಷಣ, ಗುಣಕ್ಕೆ, ಅಯ್ಯೋ ಗುಣಕ್ಕೆ 24 ಲಕ್ಷಣ ಹೇಳ್ತಾರವರು ತಾರ್ಕಿಕರು. ಹೀಗಿದಾನೆ. ಆದ್ದರಿಂದ ಯಾವ ನಿಯಮ ಇದೆಯಪ್ಪ? ದ್ರವ್ಯ ಗುಣತ್ವ ಅಭ್ಯುಪಗ ಮಾತು. ನೀವೇ ಒಪ್ಕೊಂಡಿದ್ದೀರಿ. ತಂತು ದ್ರವ್ಯ, ಸಂಯೋಗ ಗುಣ ಎಂಬುದಾಗಿ ನೀವೇ ಒಪ್ಕೊಂಡಿದ್ದೀರಿ. ನಚ ನಿಮಿತ್ತ ಕಾರಣಾನಾಮಪಿ ತುರಿಯ ವೇಮಾದೀನಾಂ ಸಮಾನ ಜಾತೀಯತ್ವ ನಿಯಮೋ ಅಸ್ತಿ. ಮತ್ತು ಇನ್ನು ಆ ಮಗ್ಗ ಇದೆಯಲ್ಲ, ಮಗ್ಗದಲ್ಲಿ ಆ ಒಂದು ಎಳೆಯೋದು ಲಾಳಿ ಅಂತಾರೆ, ಅದಕ್ಕೆ ಇನ್ನೊಂದು ಹೇಳ್ತಾರೆ, ಆ ಆಡುತ್ತಲ್ಲ ಆ ಕಡೆ ಈ ಕಡೆ, ಅದಕ್ಕೆ ಹೆಸರು ಹೇಳ್ತಾರೆ. ಅದು ತುರಿವೇಮ ಅಂದರೆ ಅದು ಏನಾಗಿದೆ? ಅದು ಸಮಾನ ಜಾತೀಯವಾಗಿಯೇ ಇರಬೇಕು ಅಂತ ನಿಯಮ ಏನೂ ಇಲ್ಲ. ಹೌದು ತಾನೆ? ಮತ್ತೆ ಹೌದು ಸ್ವಾಮಿ, ಅದೇನೋ ಆಯಿತು. ಆದರೆ ನೀವಿಷ್ಟೆಲ್ಲ ಹೇಳಿದ್ರಲ್ಲ, ನೀವು ನಮ್ಮ ಒಂದು ಸಿದ್ಧಾಂತವನ್ನು ಅಥವಾ ನಮ್ಮ ಒಂದು ನಾವೇನು ಹೇಳ್ತಾ ಇದ್ದೀವಿ ಅಂತ ಅನ್ನೋದನ್ನು ನೀವು ಅರ್ಥವನ್ನೇ ಮಾಡಿಕೊಂಡಿಲ್ಲ. ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ ಅಷ್ಟೆ. ನೀವು ಹೇಳೋದೆಲ್ಲ ದಿಟ, ಆದರೆ ನಾವು ಹೇಳೋದನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಸರಿಯಾಗಿ. ಅಯ್ಯಯ್ಯೋ, ಏನಪ್ಪ ಅದು ನೀ ಹೇಳ್ತಾ ಇರ್ತಕ್ಕಂಥದ್ದು? ಅಂದರೆ ಸ್ಯಾದೇತತ್. ನಾವೇನು ಹೇಳ್ತಾ ಇದ್ದೀವಿ ಗೊತ್ತೇನ? ಇಲ್ಲಿ ಸ್ಯಾದೇತತ್ ಅಂದರೆ ಇದನ್ನು ಪೂರ್ವ ಪಕ್ಷಿ ಬಾಯಿಂದ ಹೇಳಿಸಿಲ್ಲ ಆಚಾರ್ಯರು. ಸ್ಯಾದೇತತ್ತು ಅವನ ಅಭಿಪ್ರಾಯ ಹೀಗೂ ಇರಬಹುದು. ಸ್ಯಾದೇತತ್ತು ಇದು ಅವನ ಅಭಿಪ್ರಾಯವಾಗಿರಬಹುದು ಅಂತಂತ. ಸ್ಯಾತ್ ಅಯಂ ಅಭಿಪ್ರಾಯ ಯಾರ? ವೈಶೇಷಿಕಸ್ಯ ಅಂತ ಅರ್ಥ ಇದು. ಈ ವೈಶೇಷಿಕ ಅಭಿಪ್ರಾಯ ಇದಾಗಿರ್ಬೋದು. ಏನು ಅಂದರೆ ಸಮವಾಯಿ ಕಾರಣ ವಿಷಯ ಏವ ಸಮಾನ ಜಾತೀಯತ್ವ ಅಭ್ಯುಪಗಮಃ ನ ಕಾರಣಾಂತರ ವಿಷಯ ಇತಿ. ನೋಡಿ ಸ್ವಾಮಿ, ನಾವು ಹೇಳಿದ್ವಿ ಏನು? ಸಮವಾಯಿ ಕಾರಣದ ವಿಷಯದಲ್ಲಿ ಮಾತ್ರ ಸಮಾನ ಜಾತಿ ಅಂತ ಹೇಳಿದ್ವಿ ಅಷ್ಟೇ ಹೊರತು ಅಸಮವಾಯಿ ಕಾರಣ ಮತ್ತು ನಿಮಿತ್ತ ಅದೆರಡಿದೆಯಲ್ಲ, ಅದು ವ್ಯಾಪಾರ ಅವೆಲ್ಲ, ಅದರಲ್ಲಿ ನಾವು ಸಮಾನ ಜಾತಿ ಅಂತ ನಾವು ಹೇಳಲಿಲ್ಲ. ನೀವು ತಪ್ಪರ್ಥ ಮಾಡ್ಕೊಂಬಿಟ್ಟಿದ್ದೀರಿ. ಹಾಗನ್ಬಿಟ್ಟು ಏನು ಎಲ್ಲರೂ ನಿಯಮ ಎಲ್ಲರೂ ಇದೆ ಅಂತ ನಮ್ಮನ್ನು ಕೇಳ್ತಾ ಇದ್ದೀರಾ. ನಾವು ಹೇಳಿದ್ದು ಯಾವುದು ಗೊತ್ತೇನು? ಸಮಾನ ಜಾತೀಯತೆ ಇರಬೇಕು ಅಂತ ಹೇಳೋದು ಯಾವುದು ಗೊತ್ತಾ ಸ್ವಾಮಿ? ಕೇವಲ ಯಾವುದಕ್ಕೆ? ಸಮವಾಯಿ ಕಾರಣ ವಿಷಯದಲ್ಲಿ ಮಾತ್ರ. ಯಾವ ಸಮವಾಯಿ ಕಾರಣ? ಮಣ್ಣು ಅಂತಕ್ಕಂಥದ್ದು ಅಥವಾ ನೂಲು ಅಂತಕ್ಕಂಥದ್ದು. ಇಲ್ಲಿ ಸಮಾನ ಜಾತಿ ಇದ್ದೇ ಇರಬೇಕು, ಅಷ್ಟನ್ನೇ ನಾವು ಹೇಳಿದ್ದು ಅಷ್ಟೇ ಹೊರತು ಬೇರೆ ಅಸಮವಾಯಿ ಮತ್ತು ನಿಮಿತ್ತದಲ್ಲಿ ಸಮಾನ ಜಾತೀಯತೆಯನ್ನು ನಾವು ಏನು ಹೇಳಲೇ ಇಲ್ಲ. ನೀವು ಸುಮ್ಮನೆ ಹುಟ್ಟಾಕೊಂಡು ನಮಗೆ ಇಲ್ಲದೆ ಇದ್ದ ಅಪವಾದ ಹೇಳ್ತಾ ಇದ್ದೀರಿ. ಯಾಕೆ? ಈ ಒಂದು ಸಮವಾಯಿ ಕಾರಣದಲ್ಲಿ
ಸಮಾನ ಜಾತೀಯತೆ ಇರಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಲ್ಲ ಸ್ವಾಮಿ. ಅಜಾವಿಪಾಲನ ಒಂದು ಆಡು ಕುರಿ ದನ ಕಾಯೋದಕ್ಕೂ ಗೊತ್ತು. ಹೌದು ತಾನೆ. ಮಣ್ಣಿನ ಜೊತೆ ಏನು, ಮಣ್ಣಿನ ಜೊತೆ ಅಥವಾ ಇನ್ನೇನೋ ಒಂದು ಸೇರಿಬಿಡ್ತು ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಬೆರೀದೇ ಇರತಕ್ಕಂಥ ಪದಾರ್ಥ ಸೇರಿಬಿಟ್ರೆ ಆವಾಗ ಮಡಿಕೆ ಆಗುತ್ತಾ? ಮಣ್ಣಿನ ಜೊತೆ ಮಣ್ಣು ಸೇರಿದ್ರೆ ಮಾತ್ರ ಮಡಿಕೆ ಆಗುತ್ತೆ. ಒಂದು ಮಣ್ಣು ಮುದ್ದೆ ಇತ್ತು, ಸಾಲಿಲ್ಲ, ದೊಡ್ಡ ಮಡಿಕೆ ಬೇಕಾಯಿತು, ಅವಾಗ ಏನು ಮಾಡ್ದ ಕುಂಬಾರ? ಇನ್ನಷ್ಟು ಮಣ್ಣು ತಂದು ಹಾಕ್ತಾ, ಅದಕ್ಕೆ ಸಮಾನ ಜಾತಿ ಅಷ್ಟೇ. ಹೌದು ತಾನೆ. ಅದಲ್ಲದೆ ಇನ್ನೇನು ಮಾಡ್ದು? ಮಣ್ಣು ಮುದ್ದೆ ಇತ್ತು, ಸಾಲಿಲ್ಲ, ಅಲ್ಲಿ ಒಂದು ದೊಡ್ಡದೊಂದು ಬಟ್ಟೆ ಚೂರುಗಳು ಬಿದ್ದಿತ್ತು, ಕತ್ತರಿಸಿದ ಬಟ್ಟೆ ಚೂರುಗಳು ಒಂದು ಚೀಲ ಬಿದ್ದಿತ್ತು, ತಂದ ಇಲ್ಲಿ ಹಾಕ್ಬಿಟ್ಟ ಮಣ್ಣಿಗೆ ಕಲಿಸ್ಬಿಟ್ಟ, ಆಗುತ್ತಾ ಮಡಿಕೆ? ಹಾಗೆ ನಾವು ಸಮವಾಯಿ ಕಾರಣದ ವಿಷಯದಲ್ಲಿ ಮಾತ್ರ ಸಮಾನ ಜಾತೀಯತೆಯನ್ನು ಹೇಳಿದ್ವಿ. ಅಸಮವಾಯಿ ಕಾರಣದಲ್ಲೂ ಅಲ್ಲ, ನಿಮಿತ್ತ ಕಾರಣದಲ್ಲೂ ಅಲ್ಲ. ಅಲ್ಲಿ ಬೇಕಾದ್ರೆ ಆಗ್ಬಹುದು, ವಿಜಾತಿ ಆಗ್ಬಹುದು. ಅದನ್ನು ನೀವು ಮನಸ್ಸಿಗೆ ತಂದುಕೊಳ್ಳದೇನೆ ಸುಮ್ಮನೆ ನಮ್ಮ ಮೇಲೆ ಅಪವಾದ ಮಾಡ್ತಾ ಇದ್ದೀರಲ್ಲ ಸ್ವಾಮಿ. ಈ ಸಮಾನ ಜಾತೀಯತೆ ಅಂತಕ್ಕಂಥದ್ದು ಸಮವಾಯಿ ಕಾರಣದಲ್ಲಿ ಆಗಬೇಕು ಅಂತಕ್ಕಂಥದ್ದನ್ನು ನೀವು ಒಪ್ಪಲೇಬೇಕು. ಹೌದು ತಾನೆ. ಎಲ್ಲರೂ ಒಪ್ಪಬೇಕು ಅದನ್ನು. ಹಾಗಾಗಿ ಏನಾಯಿತು, ಇದು ನಮ್ಮ ಕಾರಣ ಅಂತ. ಇನ್ನು ಬೇರೆ ಕಾರಣ ವಿಷಯದಲ್ಲಿ ನಾವು ಹೇಳ್ತಾ ಇಲ್ಲ. ಬೇರೆ ಕಾರಣ ಯಾವುದು? ಅಸಮವಾಯಿ ಕಾರಣ, ನಿಮಿತ್ತ ಕಾರಣ, ಅದು ಇದೆ ಎರಡು. ಅದರ ವಿಚಾರದಲ್ಲಿ ನಾವು ಹೇಳ್ತಾ ಇಲ್ಲ. ಏನು ಸಮವಾಯಿ ಕಾರಣದ ವಿಚಾರ ಮಾತ್ರ ಸಮಾನ ಜಾತೀಯತೆ ಇರಬೇಕು ಅಂತ ನಾವು ಹೇಳಿದ್ವಿ ಅಷ್ಟೇ ಹೊರತು ಬೇರೆ ಎಲ್ಲೂ ಅಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಹೇಳಿದ್ರು ಆಚಾರ್ಯರು, ನೋಡಪ್ಪ, ತದಪಿ ಅನೈಕಾಂತಿಕಂ. ಅಯ್ಯಯ್ಯೋ, ಅದೂ ಕೂಡ ನಿಯಮವಲ್ಲ. ಏನು ಹೀಗೆ ಆಗಬೇಕು ಅಂತ ಅದಕ್ಕೂ ಕೂಡ ಈ ನಿಯಮ ಇಲ್ಲ. ಏನು ಸಮವಾಯಿ ಕಾರಣದಲ್ಲಿಯೂ ಕೂಡ ಸಮಾನ ಜಾತೀಯತೆ ಅಂತಕ್ಕಂಥದ್ದು ಇರಬೇಕು ಎಂಬತಕ್ಕಂಥ ನಿಯಮವಿಲ್ಲ ಅಂತ ಹೇಳ್ಬಿಟ್ರು. ಇದೇನು ಸ್ವಾಮಿ ಇದು? ಹಾಗಾದ್ರೆ ಮಣ್ಣಿನ ಜೊತೆಗೆ ನಾವು ಹೇಳಿದ್ರಲ್ಲ, ಇನ್ನೇನೋ ಬಟ್ಟೆ ಚೂರು ಅಥವಾ ಇನ್ನೇನೋ ಹಾಕ್ಬಿಟ್ಟು ಮಡಿಕೆ ಆಗುತ್ತಾ ಅಂತ. ಆಯ್ತಪ್ಪ, ನೀನು ಒಂದು ಉದಾಹರಣೆ ಕೊಟ್ಟೆ, ನಾವು ಇನ್ನೊಂದು ಉದಾಹರಣೆ ಕೊಡ್ತೀವಿ ತಗೋ. ಯಾವುದಕ್ಕೆ? ಸಮವಾಯಿ ಕಾರಣಕ್ಕೂ ಕೂಡ ಸಮಾನ ಜಾತೀಯತೆ ಅಂತಕ್ಕಂಥದ್ದು ಬೇಕಿಲ್ಲ ಅನ್ನೋದಕ್ಕೆ ನಾವು ಇನ್ನೊಂದು ಉದಾಹರಣೆ ಕೊಡ್ತೇವೆ ಅಂಥೇಳಿ. ಏನದು ನೋಡು, ಹೇಳ್ತೇವೆ ನೋಡು ಅಂದರು. ಸೂತ್ರ ಗೋವಾಲಯರ್ಹಿ ಅನೇಕ ಜಾತೀಯೈ ಏಕ ರಜ್ಜು ದೃಶ್ಯಮಾನ ಸೃಜಮಾನ ದೃಶ್ಯತೆ. ಈಗ ಒಂದು ಹಗ್ಗ ಇತ್ತು, ಹಗ್ಗ ಬೇಕು. ಆ ಹಿಂದಿನ ಕಾಲದ ಮಾತು. ಈ ಗಾಡಿ ಕಟ್ಟೋದಕ್ಕೆ ಮತ್ತು ಎತ್ತಿಗೆ ದಾರ ಹಾಕ್ತಾರಲ್ಲ, ಆ ಗತ್ತಿಗೆ ಅದನ್ನು ಹಾಕೋದಕ್ಕೆ, ಅದಕ್ಕೆಲ್ಲ ಏನು ಮಾಡ್ತಾಯಿದ್ರು? ದಾರ ಹೆಣಿತಾಯಿದ್ರು. ದಾರ ಹೆಣೆದು ದಪ್ಪದೊಂದು ಹಗ್ಗದ ರೂಪದಲ್ಲಿ ಮಾಡ್ತಾಯಿದ್ರು. ಅದು ಯಾವುದದು? ಅದಕ್ಕೆ ಸೂತ್ರ, ಈ ಒಂದು ನೂಲು ಅಂತಕ್ಕಂಥ ದಾರ ತಗೋತಾರೆ. ಮತ್ತು ಗೋವಾಲೈಹಿ ಅಂತಂದರು ಹಸುವಿನ ಒಂದು ಈ ಕೂದಲು, ಸಾಮಾನ್ಯವಾಗಿ ಆ ಬಾಲ್ದಿರ್ತಕ್ಕಂಥ ಕೂದಲು ತಗೊಂಡು ಅದರಿಂದ ಅದು ಸೇರಿಸಿ ಹಗ್ಗ ಮಾಡ್ತಾರೆ. ನಾನು ನೋಡಿದ್ದೆ, ನಮ್ಮೂರಲ್ಲಿ ಮಾಡ್ತಾಯಿದ್ರಂತೆ. ಹಸುವಿನ ಕೂದಲು ಹಗ್ಗ ಮಾಡಿ ಆ ಹಸುವಿನ ಕುತ್ತಿಗೆ ಕಟ್ಟಿ ಮಾಡ್ತಾಯಿದ್ರು. ಈಗಲೂ ಕೆಲವು ಕಡೆ ಸಿಗುತ್ತೆ ಅಂತ ಕಾಣುತ್ತೆ. ಅದು ಆ ಗಂಟೆ ಕಟ್ಟೋಕ್ಕೆ, ಅದಕ್ಕೆಲ್ಲ ಆ ದಾರ ಉಪಯೋಗಿಸ್ತಾರೆ. ಕೂದಲ ರೋಮದಲ್ಲಿ ಮಾಡಿರ್ತಕ್ಕಂಥ ದಾರ. ನೋಡಪ್ಪ, ಇಲ್ಲಿ ಸೂತ್ರ ಒಂದು ಜಾತಿ ಆಯಿತು, ಮತ್ತು ಇನ್ಯಾವುದು ಗೋರೋಮ ಒಂದು ಕಡೆ ಆಯಿತು, ಗೋವಾಲ ಅಂತ ಗೋರೋಮ ಒಂದು ಜಾತಿ ಆಯಿತು. ಇದು ಯಾವುದಿದು? ಸಮವಾಯಿ ಕಾರಣ. ಹೌದು ತಾನೆ. ಸಮವಾಯಿ ಕಾರಣ ಏನು? ಸಮಾನ ಜಾತಿ ಏನಾಯಿತು? ಏನಲ್ಲ. ಹಾಗಾಗಿ ನೋಡಿ, ಇದು ಒಂದು ಹಗ್ಗ ಮಾಡಬಹುದು. ಆದ್ದರಿಂದ ಯಾವ ನಿಯಮವೂ ಇಲ್ಲ. ತಥಾ ಸೂತ್ರೈಹಿ ಊರ್ಣಾದಿಭಿಶ್ಚ ಚಿತ್ರಾನ್ ಕಂಬಲಾನ್ ವಿತನ್ವತೆ. ಇನ್ನೂ ಒಂದು ಉದಾಹರಣೆ ಕೊಡ್ತೀವಿ ತಗೊಳ್ಳೆಯ. ನೀನು ಹೊದ್ಕೊಳ್ತೀಯ ಕಂಬಳಿ, ಏನಾಗಿದೆ ಅದು? ಅದೇನಾಗಿದೆ? ದಾರ ಇದೆ, ಮತ್ತೆ ಏನಾಗಿದೆ? ಮತ್ತೆ ಈ ಒಂದು ಆ ಉಣ್ಣೆ ಅಂತಾರಲ್ಲ, ಇದ್ರದ್ದು ಯಾವುದು, ಕುರಿಯ ತುಪ್ಪಟ, ಅದರಿಂದ ಮಾಡಿರ್ತಾರೆ. ಹೌದು ತಾನೆ. ಈಗಲೂ ಕೂಡ ನಾವು ಇವತ್ತಿಗೂ ಕೂಡ ನೋಡ್ತಾ ಇದ್ದೇವೆ. ಏನು ಒಂದು ನೋಡಿ, ಸಾಮಾನ್ಯವಾಗಿ ಅದು ಸೀರೆ ಇರ್ಬೋದು ಅಥವಾ ಪಂಚೆ ಇರ್ಬೋದು. ಏನಪ್ಪ, ಒಂದು ಸಿಲ್ಕ್ ಸೀರೆ ಬೇಕು ನಮಗೆ ಅಂತ ಅಂಗಡಿಗೆ ಹೋದ್ರೆ ನೀವು ಅವ್ರಿಗೆ ಕೊಡ್ತಾನೆ, ಸ್ವಾಮಿ
ಈ ಒಂದು ಸಿಲ್ಕ್ ಸೀರೆಗೆ ಎಷ್ಟು ಸ್ವಾಮಿ ದುಡ್ಡು? ಇದಕ್ಕೆ 25,000 ರೂಪಾಯಿ ಅಂತಾನೆ. ಪಕ್ಕದಲ್ಲಿ ಅದೇ ಥರ ಇರುತ್ತೆ. ಇನ್ನೊಂದು ಸೀರೆ ಇಡ್ತಾನೆ. ಇದಕ್ಕೆ ಎಷ್ಟಪ್ಪ? ಇದಕ್ಕೆ ಇದಕ್ಕೆ 6,000 ರೂಪಾಯಿ ಸ್ವಾಮಿ. ಅರೆ! ಇದೇನಪ್ಪ ಇದು? ಅದಕ್ಕೆ 25,000 ಸಿಲ್ಕು, ಇದು ಸಿಲ್ಕು ಅಂತೀಯಾ? ಇದಕ್ಕೆ 6,000 ಇದೇನು ಅಂದ್ರೆ ಅವನು ಹೇಳ್ತಾನೆ, ಸ್ವಾಮಿ ಏನು ಈ ಸೀರೆನಲ್ಲಿ ಏನಾಗಿದೆ ಗೊತ್ತೇನು? ಹಾಸು ಅಂತ ಏನಿದೆಯೋ ಹೀಗಿರ್ತಕ್ಕಂಥದ್ದು. ಹಾಸು ಹೀಗೆ ಅಡ್ಡಡ್ಡ ಹಾಸು ಅಂತ ಏನಿದೆಯೋ ಅದು ಸಿಲ್ಕು ಆ ದಾರ, ಮತ್ತು ಹೊಕ್ಕು ಅಂತ ಏನಿದೆಯೋ ಈ ಥರ ದಾರ ಇರುತ್ತಲ್ಲ ಅದು ಕಾಟನ್ನು ಅಂತಾನೆ. ಸಿಲ್ಕ್ ಮಿಶ್ರವಾದ ಕಾಟನ್ನು ಇದು ಅಂತಾನೆ. ನೋಡಿ, ಸಿಲ್ಕ್ ದಾರ ಬರ್ತಕ್ಕಂಥದ್ದು ಹುಳುವಿನಿಂದ, ಈ ಕಾಟನ್ ದಾರ ಬರ್ತಕ್ಕಂಥದ್ದು ಗಿಡದಿಂದ. ಎರಡೂ ಏನಾಯಿತು? ಎರಡೂ ಏನಾಯಿತು? ಸಮವಾಯ ಕಾರಣವೇ. ಆದರೂ ಏನು ಸಮಾನ ಜಾತೀಯತೆ ಅಂತಕ್ಕಂಥದ್ದು ಇಲ್ಲ. ಒಂದು ಸೀರೆ ಆಯಿತು, ಸಮಾನ ಜಾತಿಯ ಸೀರೆಗೆ ದುಡ್ಡು ಜಾಸ್ತಿ, ಎರಡಕ್ಕೂ ಶ್ರೇಷ್ಠ ಆಯಿತು. ಏನೋ ಅದೇ ಬೇಡ, ನಮಗೆ ದುಡ್ಡದ ವಿಚಾರ ಬೇಡ. ಸೀರೆ ಆಯಿತೋ ಇಲ್ವೋ? ನನ್ನ ಹತ್ರ ಶಕ್ತಿ ಇಲ್ಲ, ಆಯ್ತು ಇದನ್ನೇ ಕೊಡಪ್ಪ, ಇದು ಅದೇ ಥರ ಇದೆಯಲ್ಲ ನೋಡೋದಕ್ಕೆ, ಇದೇ ಸ್ವಾಮಿ. ಆದರೆ ವ್ಯತ್ಯಾಸ ಗೊತ್ತಾಗುತ್ತೆ, ನಿಮಗೇನೆ ಉಟ್ಕೊಂಡು ನೋಡಿ ಗೊತ್ತಾಗುತ್ತೆ ಅಂತಾನೆ. ಸರಿ, ಆಮೇಲೆ ಹೀಗೆ ವಿಚಿತ್ರವಾದ ಕಂತ ಮಾಡೋದು ಕಂಡಿದ್ದೇವೆ. ಮತ್ತು ಸತ್ವ ದ್ರವ್ಯತ್ವಾದ್ಯಪೇಕ್ಷೆಯಾವ ಸಮಾನ ಜಾತೀಯತೆ ಕಲ್ಪ್ಯಮಾನೆ ನಿಯಮ ಅನರ್ಥಕ್ಯಂ. ಇನ್ನೊಂದು ಹೇಳ್ಬೋದು ನೀವು. ಏನು? ಇನ್ನು ಸತ್ವ ಅಂತಕ್ಕಂಥದ್ದು ಎಲ್ಲದರಲ್ಲೂ ಸಮಾನ ಜಾತಿ ಇದೆಯಲ್ಲ, ಮತ್ತು ದ್ರವ್ಯ ಅಂತಕ್ಕ ಸಮಾನ ಜಾತಿ ಇದೆಯಲ್ಲ ಅಂತ ನೀನೇನಾರು ಹೇಳಿದ್ರೆ, ಸತ್ವ ಅಂದ್ರೆ ಏನು? ಇರುವಿಕೆ, ಸತ್ತ ಸಾಮಾನ್ಯ. ಪ್ರತಿಯೊಂದಕ್ಕೂ ಕೂಡ ಯಾವುದೇ ಆಗಿರಲಿ, ಅದು ಒಂದು ಕಂಬಳಿನಲ್ಲಿ ನೂಲಾಗಿರ್ಬೋದು, ಅಥವಾ ಕುರಿಯ ತೊಗಲಾಗಿ ತುಪ್ಪಟ್ಟಾಗಿರ್ಬೋದು, ಏನೇ ಆಗಿರ್ಬೋದು. ಆದರೆ ಇರುವಿಕೆ ಅಂತಹದ್ದಿದೆಯಲ್ಲ ಅದು ಸಮಾನ ಜಾತಿ ಆಯ್ತಲ್ಲ. ಅಂದರೆ ದ್ರವ್ಯ ಅದು ಆಯ್ತಲ್ಲ ಅಂದರೆ ಅದಕ್ಕೆ ನಿಯಮ, ಅದಕ್ಕೆ ಕಲ್ಪನೆ ವ್ಯರ್ಥ ಕಣೆ. ಯಾಕೆ? ಎಲ್ಲದಕ್ಕೂ ಇದ್ದೇ ಇರಬೇಕು, ಪ್ರತಿಯೊಂದಕ್ಕೂ ಇದ್ದೇ ಇರಬೇಕು. ಅದು ಯಾವುದು? ಆ ಸತ್ವ ಅಂತಕ್ಕಂಥದ್ದು, ದ್ರವ್ಯತ್ವ ಅಂತಕ್ಕಂಥದ್ದು ಇರಲೇಬೇಕು. ಇಲ್ಲದೆ ಇದ್ರೆ ಕಾರ್ಯವೇ ಆಗೋದಿಲ್ಲ. ಅದೇನಾಯ್ತದು? ಅದೊಂಥರ ಕಾಮನ್ ಡಿನಾಮಿನೇಟರ್ ಇದ್ದಂಗೆ, ಎಲ್ರಿಗೂ ಒಪ್ತಕ್ಕಂಥ ವಿಚಾರ. ಅದರಿಂದ ನೀನು ಅದನ್ನು ಉದ್ಧಾರ ಮಾಡ್ತಕ್ಕಂಥದ್ದಲ್ಲ. ನೀನು ಏನು ಮಾಡಬೇಕು? ನಿನಗೆ ವಿಶೇಷವಾಗಿ ನಿನ್ನ ಅಭಿಪ್ರಾಯಕ್ಕೆ ಏನು ಹೊಂದುತ್ತೋ ಆ ಒಂದು ಉದಾಹರಣೆಯನ್ನು ನೀನು ತೆಗೆದುಕೊಳ್ಬೇಕು ಅಂಥೇಳಿ, ಆ ಸತ್ವ ದ್ರವ್ಯತ್ವ ಅಂತ ನೀನು ಕಲ್ಪನೆ ಮಾಡೋದಾದರೆ ಅದು ಸಮಾನ ಜಾತೀಯತೆ ಇದೆಯಲ್ಲ ಅಂತ ಅನ್ನೋದಾಗಲೇ ಅದೇ ನಿಯಮ ಅಂತ ಅನ್ನೋದೇ ಅದರ್ಥ. ಆದರೆ ಅದು ಎಲ್ಲದಕ್ಕೂ ಸಮಾನ ನಿಯಮ. ಅದು ಇನ್ನಕ್ಕೆ ನಿನ್ಗೊಬ್ಬರಿಗೆ ಇರಬೇಕು ಅಂತೇನಲ್ಲ. ಮತ್ತು ಸರ್ವಸ್ಯ ಸರ್ವೇ ಇದೇ ಹೇಳ್ತಾರೆ, ಸರ್ವಸ್ಯ ಸರ್ವೇಣ ಸಮಾನ ಜಾತಿ ಏಕತ್ವಾತ್. ಎಲ್ರಿಗೂ ಎಲ್ಲ ಯಾವುದೇ ಆಗಿರಲಿ, ಅವನು ಆ ಸಾಂಖ್ಯ ಆಗಿರ್ಬೋದು, ವೈಶೇಷಿಕ ಆಗಿರ್ಬೋದು, ಇನ್ನೊಬ್ಬ ತಾರ್ಕಿಕ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಎಲ್ರಿಗೂ ಏನು ಈ ನಿಯಮ ಸಮಾನ. ನೀವೊಂದು ನಿಯಮ ಹೇಳ್ತಾ ಇದೆಯಲ್ಲ, ಏನಿಲ್ಲ ಅದನ್ನ ಇಟ್ಕೊಂಡು ನಿನಗೋಸ್ಕರ ನೋಡಿ ಈ ನಿಯಮ ಎಲ್ರಿಗೂ ಸಮಾನ ಕಣಯ್ಯ. ಇಟ್ಸ್ ಎ ಕಾಮನ್. ಆದ್ದರಿಂದ ನಾಪಿ ಅನೇಕಮೇವ ಆರಭತೆ ನೈಕಂ ಇತಿ ನಿಯಮೋಸ್ತಿ. ಮತ್ತು ಇನ್ನೊಂದು ಹೇಳಿದ್ಯಲ್ಲ, ಅನೇಕ ದ್ರವ್ಯಗಳು ಸೇರಿ ಒಂದು ಕಾರ್ಯ ಅಂತ ಆಗುತ್ತೆ ಅಂತ. ಒಂದು ಅನೇಕದ ಸೇರಬೇಕು, ಮಣ್ಣು ಸೇರಬೇಕು, ಈ ಸೇರಬೇಕು, ಲಾಳಿ ಸೇರಬೇಕು, ಚಕ್ರ ಎಲ್ಲ ಒಂದು ಕಾರ್ಯ ಆಗುತ್ತೆ. ಅದು ಕೂಡ ಅದರಲ್ಲೂ ಕೂಡ ಯಾವ ನಿಯಮವೂ ಇಲ್ಲ. ನಿಯಮ ಅಂದ್ರೇನು? ಎಲ್ಲ ಸಂದರ್ಭದಲ್ಲೂ ಎಲ್ಲ ಕಡೆಯಲ್ಲಿಯೂ ಕೂಡ ಅನ್ವಯಿಸ್ಬೇಕದು. ಏನು ಅನ್ವಯಿಸಲ್ಲ ಅದು. ಕೆಲವು ಕಡೆ ಅನ್ವಯಿಸುತ್ತೆ, ಇಲ್ಲ ಅಂತಲ್ಲ, ಕೆಲವು ಕಡೆ ಇಲ್ಲ. ಆದ್ದರಿಂದ ಅದನ್ನ ನಿಯಮ ಅಂತ ಮಾಡೋಕ್ಕಾಗೋದಿಲ್ಲ, ನಿಯಮ ಅಂತ ತಗೊಳ್ಳೋಕ್ಕಾಗೋದಿಲ್ಲ. ಯಾತಕ್ಕೆ ಅಂತಂದ್ರೆ ಅಣು ಮನಸೋಹೋ ಆದ್ಯ ಕರ್ಮಾರಂಭ ಅಭ್ಯುಪಗಮಾತ್. ಇದಕ್ಕೆ ಇದು ವೈಶೇಷಿಕ ಉದಾಹರಣೆ ಇದು ಹೇಳ್ತಾರೆ. ನೋಡಪ್ಪ, ಅಣು ಯಾವುದು? ಪರಮಾಣು ಮತ್ತೆ ಮನಸ್ಸು ಅಂತಕ್ಕಂಥದ್ದು ಇದೆ. ಇವೆರಡೂ ಕೂಡ ಏನಾಗುತ್ತೆ? ಸಂಯೋಗವಾಗಿ ಏನಾಗುತ್ತೆ? ಆದ್ಯ ಕರ್ಮ ಎಂಬ ಕಾರ್ಯವನ್ನ ಉಂಟು ಮಾಡುತ್ತದೆ. ಯಾವುದು? ಅಣು ಮತ್ತೆ ಮನಸ್ಸು ಎರಡೂ.
ಈ ಅಣು ಮನಸ್ಸು ಆದ್ಯ ಕರ್ಮ ಅಂತ ಏನು? ಈ ಸಂಯೋಗ ಅಂತ ಇದೆಯಲ್ಲ, ಅಣು ಮತ್ತು ಮನಸ್ಸು ಎರಡರ ಸಂಯೋಗ ಅಂತ ಇದೆಯಲ್ಲ, ಆ ಸಂಯೋಗವೇ ಆದ್ಯ ಕರ್ಮ. ಏನಾಯಿತು? ಈಗ ಅಣು ಒಂದೇನೆ ಮತ್ತು ಮನಸ್ಸು ಒಂದೇನೆ. ಇಲ್ಲೇನಿದೆ? ಬೇಕಾಷ್ಟು ಅನೇಕ ಪದಾರ್ಥಗಳು ಏನೂ ಇಲ್ಲ. ಆದರೂ ಕೂಡ ಏನಾಯಿತು? ಆದ್ಯ ಕರ್ಮ ಎಂಬತಕ್ಕಂಥ ಕಾರ್ಯವಾಯಿತು. ಅದರಿಂದ ಮುಂದಕ್ಕೆ ಬೇಕಾಷ್ಟು ಪದಾರ್ಥಗಳು ಉತ್ಪತ್ತಿ ಆಗುತ್ತೆ. ಸೊ ಹೀಗೆ ನಿನ್ನ ಪ್ರಕಾರ ನೋಡಿದ್ರು ಏನು ನಿಯಮ ಇಲ್ಲ. ಮತ್ತು ಇಲ್ಲ, ಅದನ್ನು ವಿಸ್ತಾರ ಹೇಳಿದ್ರೆ ಏಕೈಕೋಹಿ ಪರಮಾಣು ಮನಶ್ಚ ಆದ್ಯಂ ಕರ್ಮ ಆರಭತೆ ನ ದ್ರವ್ಯಾಂತರೈ ಸಂಹತ್ಯ ಇತಿ ಅಭ್ಯುಪಗಮ್ಯತೆ. ನೋಡಪ್ಪ, ನೀವೇ ಹೇಳ್ತಾ ಇದ್ದೀರಿ, ಒಂದು ಪರಮಾಣು ಮತ್ತು ಮನಸ್ಸು ಒಂದೊಂದು, ಇದು ಏನಾಗುತ್ತೆ? ಒಂದೊಂದೇ ಏನಾಗಿದೆ? ಆದ್ಯ ಕರ್ಮವನ್ನು ಪ್ರಾರಂಭ ಮಾಡುತ್ತದೆ. ಯಾವುದು? ಆ ಸಂಯೋಗ ಅಂತ ಆಯಿತು, ಮತ್ತು ಅದರ ಮುಂದಿನ ಕಾರ್ಯ ಎಲ್ಲ ಆಯಿತು, ಉಂಟು ಮಾಡುತ್ತೆ. ಅದು ಆದ್ಯ ಕರ್ಮ ಅಂತ ಹೆಸರು. ಉಂಟು ಆದ್ಯ ಅಂತ ನೀನೇ ಒಪ್ಕೊಂಡಿದ್ಯಾ. ಮತ್ತು ಇನ್ನೊಂದು, ದ್ರವ್ಯಾರಂಭೇ ಏವ ಅನೇಕಾರಂಭಕತ್ವ ನಿಯಮ ನ ಕರ್ಮ ಆರಂಭೆ ಇತಿ ನ ಕರ್ಮ ಸೇರಿಸ್ಕೋಬೇಕಿದೆ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ವೈಶೇಷಿಕ ಹೇಳ್ದ, ನೋಡಿ ಸ್ವಾಮಿ, ನಾವು ಈ ಆದ್ಯ ಕರ್ಮ ಇದೆಯಲ್ಲ, ಅದು ಉಂಟಾಗುವುದಕ್ಕೆ ಈ ಅನೇಕ ಜಾತೀಯವಾದ ಒಂದು ಕಾರಣ ಬೇಕು ಅಂತ ನಾವು ಹೇಳಲಿಲ್ಲ. ಯಾವುದಕ್ಕೆ? ಆ ಕರ್ಮಾರಂಭಕ್ಕೆ, ಆದ್ಯ ಕರ್ಮಕ್ಕೆ ಹೇಳಲಿಲ್ಲ. ನಾವು ಹೇಳಿದ್ಯಾ? ನೀವು ತಪ್ಪು ತಿಳ್ಕೊಂಬಿಟ್ರಿ. ಆದ್ಯ ಕರ್ಮಕ್ಕಲ್ಲ ನಾವು ಹೇಳಿದ್ದು, ದ್ರವ್ಯಾರಂಭಕ್ಕೆ ಹೇಳಿದ್ವಿ ಅಂತ ಹೇಳ್ದ. ಅದಕ್ಕೇನು ಹೇಳ್ದ? ಆವಾಗ ಹೇಳಿದ್ರು ಆಚಾರ್ಯರು, ಭವೇತ್ ಏಷ ನಿಯಮ ಯದಿ ಸಂಯೋಗ ಸಚಿವಂ ದ್ರವ್ಯಂ ದ್ರವ್ಯಾಂತರಸ್ಯ ಆರಂಭಕಂ ಅಭ್ಯುಪಗಮ್ಯೇತ. ಆಯ್ತಪ್ಪ, ನೀನು ಹೇಳಿದ್ದು ಸರಿ ಆಗ್ತಾ ಇತ್ತು. ಯಾವಾಗ? ನೀನು ನಿಯಮ ಸರಿ ಹೋಗ್ತಾ ಇತ್ತು. ಯಾವಾಗ? ಒಂದು ವೇಳೆ ಈ ಸಂಯೋಗ ಸಚಿವಂ ದ್ರವ್ಯಂ ಅಂದರೆ ಸಂಯೋಗ ಸಹಿತವಾದ ದ್ರವ್ಯವು, ಅಂದರೆ ಸಂಯೋಗಕ್ಕೆ ಒಳಪಟ್ಟ ದ್ರವ್ಯವು ದ್ರವ್ಯಾಂತರಸ್ಯ ಆರಂಭಕಂ ಅಂದರೆ ತನಗಿಂತ ಭಿನ್ನವಾದ ಇನ್ನೊಂದು ದ್ರವ್ಯವನ್ನ, ಕಾರ್ಯವನ್ನ ಆರಂಭಿಸಬಹುದು. ದ್ರವ್ಯಾರಂಭಕ್ಕೆ ಏನು ಬೇಕಿಲ್ಲ, ಅನೇಕ ನಡೀತಾ ಇತ್ತು. ಆದರೆ ಹಾಗಿಲ್ಲ. ಎಲ್ಲೂ ಕೂಡ ಒಂದು ದ್ರವ್ಯದಿಂದ ದ್ರವ್ಯಾಂತರ ಎಂಬತಕ್ಕಂಥದ್ದಾಗುವುದು ಕಂಡು ಬಂದಿಲ್ಲ. ಯಾಕೆ? ಕಾರ್ಯಾಂತರ, ದ್ರವ್ಯಾಂತರ ಯಾವುದು? ಯಾವುದೋ ನೂಲು, ಬಟ್ಟೆ ಅಂತಕ್ಕಂಥದ್ದು. ಇದರಿಂದ ಆಗತಕ್ಕಂಥ ಯಾವುದು ಕಾರ್ಯ? ಬಟ್ಟೆ ಅಂತಕ್ಕಂಥದ್ದು. ಎಲ್ಲಾದರೂ ಕಂಡು ಬರುತ್ತಾ? ಮಣ್ಣಿನಿಂದ ಬಟ್ಟೆ ಉಂಟಾಗೋಕೆ ಸಾಧ್ಯನಾ? ಅಥವಾ ನೂಲಿನಿಂದ ಮಡಕೆ ಉಂಟಾಗೋಕೆ ಸಾಧ್ಯನಾ? ಏನೂ ಇಲ್ಲ. ಏನಾಗಬೇಕು? ನೂಲಿನಿಂದ ಅದೇ ದ್ರವ್ಯದ ಕಾರ್ಯವೇ ಉಂಟಾಗಬೇಕಷ್ಟೆ, ಬಟ್ಟೆ. ಮತ್ತೆ ಮಣ್ಣಿನಿಂದ ಅದೇ ದ್ರವ್ಯದ ಒಂದು ಕಾರ್ಯ ಮಾಡಬೇಕು. ದ್ರವ್ಯಾಂತರ ಇಲ್ಲವೇ ಇಲ್ಲ, ಆರಂಭ ಆಗುತ್ತೆ. ಹಾಗೊಂದು ವೇಳೆ ದ್ರವ್ಯಾಂತರವಾಗಿ ಆರಂಭವಾಗುವುದಾಗಿದ್ದರೆ ಆಗ ನಿನ್ನ ವಾದ ಒಪ್ಪೋದಾಗಿತ್ತು. ಎಲ್ಲೂ ಕಂಡಿಲ್ಲ, ಲೋಕದಲ್ಲಿ ಯಾರೂ ಕೂಡ ಕಂಡಿಲ್ಲ ಅದನ್ನು ಅಂತ ಹೇಳಿ ತದೇವತು ದ್ರವ್ಯಂ ವಿಶೇಷವತ್ತು ಅವಸ್ಥಾಂತರಂ ನಾಪದ್ಯಮಾನ ಕಾರ್ಯಂ ನಾಮ ಅಭ್ಯುಪಗಮ್ಯತೆ. ಇದು ಮುಖ್ಯವಾದ ಭಾಗ, ಆಚಾರ್ಯರ ಸಿದ್ಧಾಂತಕ್ಕೆ ಒಪ್ಪವಾಗಿರ್ತಕ್ಕಂಥವ. ಏನು ನೋಡಯ್ಯ, ಅದಕ್ಕೆ ಹೇಳ್ದ, ಆಯಿತು ಸ್ವಾಮಿ, ಎಲ್ಲದಕ್ಕೂ ಇಲ್ಲ 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 ಅಂತ ಹೇಳ್ತಾ ಇದ್ದೀರಲ್ಲ ನೀವು. ಇವಾಗ ಕಾರ್ಯ ನಮಗೆ ಕಾಣ್ತಾ ಇದೆ, ಇದಕ್ಕೇನು ಕಾರಣ? ಇದಕ್ಕೆ ಇದು ಹೇಗಾಗುತ್ತಿದು? ಮತ್ತು ಎಲ್ಲದಕ್ಕೂ ಇಲ್ಲ ಇಲ್ಲ ಅಂದ್ರೆ ನೀವು ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ನೋಡಿ ನೋಡಪ್ಪ, ನಾವು ಹೇಳೋದು ಇಷ್ಟೇನೆ. ಏನು? ತದೇವ ದ್ರವ್ಯಂ, ಒಂದು ದ್ರವ್ಯ ಇದೆ, ಅದೇ ವಿಶೇಷವತ್. ವಿಶೇಷವತ್ತು ಅಂತಂದ್ಬೇಕಾ? ಇಲ್ಲಿ ವತ್ತು ಅಂತ ಅನ್ನೋದಕ್ಕೆ ಅರ್ಥ ಅಂತೆ ಅಂತಕ್ಕಂಥ ಅಲ್ಲ. ಏನು? ವಿಶೇಷದಂತೆ ಅಂತ ಅಲ್ಲ. ಇದು ವತ್ತು ಅಂತಕ್ಕಂಥದ್ದು
ಇಲ್ಲಿ ಒತ್ತು ಅವ್ಯಯ ಅಲ್ಲ, ಇದು ಮತು ಪ್ರತ್ಯಯ. ಅಂದ್ರೇನು? ವಿಶೇಷವಾನ್ ಅಂದರೆ ವಿಶೇಷವುಳ್ಳವನು ಪುಲ್ಲಿಂಗ, ವಿಶೇಷವತಿ ಸ್ತ್ರೀಲಿಂಗ, ವಿಶೇಷವತ್ ನಪುಂಸಕಲಿಂಗ. ಯಾವುದಿದು? ಮತು ಪ್ರತ್ಯಯ ಅಂದರೆ ವಿಶೇಷವನ್ನು ಉಳ್ಳ ಅಂತ ಅರ್ಥ. ವಿಶೇಷವತ್ತು ಅಂತ ಹೇಳೋದಕ್ಕೂ ಅದೇ ಅರ್ಥ. ವಿಶೇಷವತ್ತು ವಿಶೇಷವನ್ನು ಉಳ್ಳ ಏನು? ಅವಸ್ಥಾಂತರಂ, ಬೇರೆಯ ಒಂದು ಅವಸ್ಥೆ ಇದೆಯಲ್ಲ ಅದನ್ನ ಆಪದ್ಯಮಾನಂ ಕಾರ್ಯಂ ನಾಮ ಅಭಿವೃದ್ಧಿ. ಅಂದ್ರೇನು? ಒಂದೇ ದ್ರವ್ಯ ಏನು ವಿಶೇಷವನ್ನ ಉಳ್ಳದ್ದಾಗಿ, ಅದೇ ಇನ್ನೇನಿಲ್ಲ, ಅದು ಬೇರೆ ಬೇರೆ ಅವಸ್ಥಾಂತರ, ಬೇರೆ ಬೇರೆ ಅವಸ್ಥೆಗಳನ್ನು ಪಡೆಯುವುದು, ಬೇರೆ ಬೇರೆ ಅವಸ್ಥೆಗಳಿಗೆ ಆರಂಭಕವಾಗುವುದು, ಅದನ್ನ ನಾವು ಕಾರ್ಯ ಅಂತ ಹೇಳಿ ಅದನ್ನು ನಾವು ಒಪ್ತೇವೆ. ಅದು ಏನಾಯಿತು? ಇರುವುದು ಬ್ರಹ್ಮ ಒಂದೇ ತತ್ವ. ಯಾವ ಕಾರಣ ದ್ರವ್ಯಗಳು ಅನೇಕ ಅಂತ ನೀನು ಹೇಳ್ತಾ ಇದೆಯಲ್ಲ, ಅನೇಕ ಕಾರಣ ದ್ರವ್ಯಗಳು ಸೇರ್ಕೊಂಡು ಏನೂ ಇಲ್ಲ, ಒಂದೇ ಕಾರಣ ದ್ರವ್ಯ. ಅದು ದ್ರವ್ಯಾಂತರ. ದ್ರವ್ಯಾಂತರ ಅಂತ ನಾವು ಹೇಳಲೇ ಇಲ್ಲ, ಬೇರೆ ದ್ರವ್ಯ ಅಂತ ಹೇಳಲೇ ಇಲ್ಲ. ಮಣ್ಣಿನಿಂದ ಬಟ್ಟೆ ಸಾಧ್ಯವಿಲ್ಲ, ಹಾಗಲ್ಲ. ಇಲ್ಲಿ ಬ್ರಹ್ಮದಿಂದ ಏನಾಯಿತು ಗೊತ್ತೇ? ಆ ಬ್ರಹ್ಮವೇ ಏನು? ವಿಶೇಷವತ್, ವಿಶೇಷವನ್ನ ಉಳ್ಳದ್ದಾಗಿ. ಏನು ವಿಶೇಷವನ್ನ ಉಳ್ಳದ್ದಾಗಿ ಅಂದರೆ ಇಷ್ಟೇ, ಉಪಾಧಿಯನ್ನ ಉಳ್ಳದ್ದಾಗಿ. ಆ ಉಪಾಧಿ ಏನಾಗಿದೆ? ಅವಿದ್ಯಾಕೃತ. ಹೀಗೆ ಒಂದೇ ಬ್ರಹ್ಮವು ಉಪಾಧಿ ಎಂಬ ವಿಶೇಷವನ್ನ ಉಳ್ಳದ್ದಾಗಿ ಏನಾಗಿದೆ? ಅವಸ್ಥಾಂತರಂ, ತನಗಿಂತ ಭಿನ್ನವಾದ ಚಿತ್ರ ವಿಚಿತ್ರವಾದ ಈ ಪ್ರಪಂಚವನ್ನ ಅದು ಉಂಟು ಮಾಡುತ್ತಿದೆ. ಹೌದು ತಾನೆ? ಇದು ನಮ್ಮ ಸಿದ್ಧಾಂತ. ನಿಮ್ಮ ತರಹ ಅನೇಕ ಕಾರಣ ದ್ರವ್ಯ ಬೇಕು, ಅದು ದ್ರವ್ಯಾಂತರ ಆಗೋದಿಲ್ಲ, ಅದೇ ಇರಬೇಕು ಹೀಗೆಲ್ಲ ಅಲ್ಲ. ದ್ರವ್ಯಾಂತರ ಆಗುತ್ತೆ, ಬೇಕಾದಷ್ಟಿದೆ. ಬ್ರಹ್ಮದ ಕಾರ್ಯ ಯಾವುದು? ಏನು ಒಂದೇನಾ? ಬೇಗ ದ್ರವ್ಯಾಂತರ ಏನು? ವಿಚಿತ್ರವಾದ ಪದಾರ್ಥಗಳು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಸಮುದ್ರ ಉಂಟಾಗುತ್ತೆ, ಬೆಟ್ಟ ಉಂಟಾಗುತ್ತೆ, ಒಂದಕ್ಕೊಂದು ಸಂಬಂಧ ಇದೆಯಾ? ಏನಿಲ್ಲ. ಆದರೂ ಕೂಡ ಏನಾಗಿದೆ? ಇದು ವಿಶೇಷವತ್, ವಿಶೇಷವನ್ನು ಉಳ್ಳದ್ದಾಗಿ ಅವಸ್ಥಾಂತರಂ, ಬೇರೆಯ ಅವಸ್ಥೆಯ ರೂಪವಾಗಿ ಕಾರ್ಯರೂಪದಿಂದ ನಮಗೆ ಇಲ್ಲಿ ತೋರ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಒಪ್ಪುತ್ತೇವೆ ಅಷ್ಟೇ. ನಿಮ್ಮ ಥರ ಉತ್ಪತ್ತಿಯನ್ನು ನಾವು ಹೇಳ್ತಾ ಇಲ್ಲ, ವೈಶೇಷಿಕರ ಉತ್ಪತ್ತಿಯನ್ನು ನಾವು ಹೇಳ್ತಾ ಇಲ್ಲ. ಇದು ಉತ್ಪತ್ತಿ. ಮತ್ತು ತಚ್ಚ ಕ್ವಚಿತ್ ಅನೇಕಂ ಪರಿಣಮತೆ ಮೃದ್ಬೀಜಾದ್ಯಂಕುರಾದಿ ಭಾವೇನ. ಅದು ಕೆಲವು ಕಡೆ ಏನಾಗಿ ಅನೇಕವಾಗಿ ಪರಿಣಾಮ ಆಗುತ್ತೆ. ಮೃದ್ಬೀಜಾದ್ಯಂಕುರಾದಿ ಭಾವೇನ, ಮಣ್ಣು, ಬೀಜ ಮತ್ತು ಮೊಳಕೆ ಇಂಥದ್ದು. ಕ್ವಚಿತ್ ಏಕಂ ಪರಿಣಮತೆ, ಒಂದೇ ಅದು ಏನಾಗುತ್ತೆ? ಅನೇಕ ವಿಧವಾಗಿ ಪರಿಣಾಮವನ್ನು ಹೊಂದಿ ಒಂದು ಕಾರ್ಯ ಅಂತಾಗುತ್ತೆ. ಒಂದು ನೇರಾಗಿ ಕಾರ್ಯ ಆಗುತ್ತೆ. ಅದೇ ಆ ನೇರಾಗಿ ಕಾರ್ಯ. ಇದು ಅನೇಕ ವಿಧವಾದ ಪರಿಣಾಮವನ್ನು ಹೊಂದಿ ಕಾರ್ಯ ಆಗುವುದು ಈ ಮರ. ಮಣ್ಣು ಬೇಕು, ಬೀಜ ಬೇಕು, ಆ ಮೊಳಕೆ ಆಗಬೇಕು, ಅದು ಬೆಳಿಬೇಕು, ಮರ ಆಗಬೇಕು. ಆದರೆ ನೇರಾಗಿ ಆಗತಕ್ಕಂಥದ್ದು ಯಾವುದು ಅಂದ್ಬಿಟ್ಟು ಕ್ಷೀರಾದಿ ಏಕಂ ಪರಿಣಾಮ, ಒಂದೇ ಕ್ಷೀರಾದಿ ದಧ್ಯ. ಒಂದು ಹಾಲಿದೆ, ಮೊಸರಾಯಿತು, ಅದೇ ನೇರವಾಗಿ ಆಗಿಬಿಡುತ್ತೆ ಅಷ್ಟೆ. ಈ ಥರ ಮಣ್ಣು, ಬೀಜ ಮತ್ತು ಆ ಒಂದು ಅದಕ್ಕೆ ಬಿತ್ತನೆ ಮತ್ತು ಅಂಕುರ, ಆಮೇಲೆ ಮರ, ಈ ಥರ ಅಲ್ಲ. ದಧ್ಯ ನೇರಾಗಿ ಆಗುತ್ತೆ. ಈಶ್ವರ ಶಾಸನಮಸ್ತಿ ಅನೇಕ ಕಾರಣಂ ಕಾರ್ಯಂ ಜನಯತೆ ಇತಿ. ನೋಡಪ್ಪ, ಹೀಗಿರೋದ್ರಿಂದ ಏನು ಈಶ್ವರ ಶಾಸನ ಅಂದ್ರೇನು? ಮಹಾರಾಜನ ಶಾಸನ ಏನೂ ಇಲ್ಲ. ಏನು ರಾಜನ ಶಾಸನ ಇದೆಯಲ್ಲ, ಯಾವ ಮಹಾರಾಜನ ಶಾಸನವೂ ಇಲ್ಲ. ಏನು ಅನೇಕ ಕಾರಣಗಳು ಕೂಡಿ ಒಂದು ಕಾರ್ಯವನ್ನು ಉಂಟು ಮಾಡುತ್ತದೆ ಎಂಬತಕ್ಕಂತಹ ಯಾವ ರಾಜ ಶಾಸನವೂ ಇಲ್ಲ. ಅತಃ ಶ್ರುತಿ ಪ್ರಾಮಾಣ್ಯಾತ್ ಏಕಸ್ಮಾತ್ ಬ್ರಹ್ಮಣ ಆಕಾಶಾದಿ ಮಹಾಭೂತೋತ್ಪತ್ತಿ ಕ್ರಮೇಣ ಜಗತ್ ಜಾತಂ ಇತಿ ನಿಶ್ಚೀಯತೆ. ನೋಡಿ ಏನು ವಾದ ಇದು. ಆದ್ದರಿಂದ ಶ್ರುತಿ ಪ್ರಾಮಾಣ್ಯಾತ್, ಶ್ರುತಿಯ ಪ್ರಮಾಣದಿಂದ ಏಕಸ್ಮಾತ್ ಬ್ರಹ್ಮಣ, ಅನೇಕ ಕಾರಣ ಅಲ್ಲ, ಒಂದೇ ಬ್ರಹ್ಮದಿಂದ, ಅದ್ಯಾವುದು? ಅದೇ ಕಾರಣ, ಅದೇ ಬ್ರಹ್ಮ. ಅದರಿಂದ ಏನಾಯಿತು?
ಆಕಾಶಾದಿ ಮಹಾಭೂತೋತ್ಪತ್ತಿ. ಆಕಾಶವೇ ಮೊದಲಾದ ಪಂಚಮಹಾಭೂತಗಳು ಉತ್ಪತ್ತಿ ಆಯಿತು. ಆಮೇಲಿಂದ ಏನಾಯಿತು? ಆಮೇಲೆ ಮಹತ್ತತ್ವ, ಅಹಂಕಾರ, ಜಗತ್ತು, ಆ ತನ್ಮಾತ್ರೆಗಳು ಇವೆಲ್ಲ ಆಯ್ತಲ್ಲ. ಹಾಗಾಗಿ ಕ್ರಮೇಣ ಜಗತ್ತು ಜಾತಂ, ಈ ಜಗತ್ತು ನಮಗೆ ತೋರ್ತಾ ಇದೆ ಅಂತ ನಿಶ್ಚೀಯತೆ, ಅಂದರೆ ನಿಶ್ಚಯವಾಗುತ್ತದೆ, ನಿಮ್ಮ ಥರ ಅಲ್ಲ ಅಂತ ಹೇಳ್ಬಿಟ್ಟು ತಥಾಚ ಉಕ್ತಂ. ಇದನ್ನ ನಾವು ಅಲ್ಲಿ ಹಿಂದೆ ಹೇಳಿದ್ವಿ, ಎಲ್ಲಿ 2:1:24. ಆದರೆ ಅಲ್ಲಿ ಹೇಳಿದ ಸಂದರ್ಭ ಬೇರೆ ಇತ್ತು, ಇಲ್ಲಿ ಹೇಳಿದ ಸಂದರ್ಭವೇ ಬೇರೆ. ಆದರೂ ಇಷ್ಟು ಮಾತ್ರನ ತೆಗೆದುಕೊಂಡಾಗ ಇದನ್ನು ಅಲ್ಲಿ ಹೇಳಿದ್ವಿ. ಯಾವುದನ್ನ? ನೇರಾಗಿ ಹಾಲು ಮೊಸರಾಗಿ ಪರಿಣಾಮವಾಗುತ್ತದೆ. ಅದಕ್ಕೆ ಏನು, ಯಾವ ಬೇರೆಯ ಒಂದು ಕಾರ್ಯಾಂತರವಾಗಲಿ ನಿಯಮಾಂತರವಾಗಲಿ ಏನೂ ಇರೋದಿಲ್ಲ ಅಂತ ಹೇಳಿ ಅಲ್ಲಿ ಇದೇನಾಯಿತವನು ಪೂರ್ವ ಪಕ್ಷಿ ಹೇಳಿದ್ದ ಅಲ್ಲಿ ಇದನ್ನ, ಅದನ್ನು ಇಲ್ಲಿ ಅಲುಗಳೆದಿದ್ರು ಆಚಾರ್ಯರಲ್ಲಿ. ಆದರೆ ಇಲ್ಲಿ ಅದನ್ನು ಸಿದ್ಧಾಂತವಾಗಿ ತೆಗೆದುಕೊಂಡು ಅಲ್ಲಿ ನಾವು ಹೇಳಿದ್ವಿ ಅಂತ ಹೇಳಿದ್ವಿ. ಅಲ್ಲಿ ಏನು ಹೇಳಿದ್ದಾರೆ ನೋಡಪ್ಪ, ಹಾಲು ಮೊಸರಾಗುತ್ತೆ, ಯಾವ ಅಪೇಕ್ಷಿಸೋದಿಲ್ಲ ಅಂತ ನೀನು ಹೇಳಿದ್ಯಲ್ಲ, ಅದು ತಪ್ಪು. ಯಾಕೆ? ಅದಕ್ಕೆ ಏನಿರಬೇಕು? ಅದಕ್ಕೆ ಒಂದು ಔಷ್ಣ್ಯ ಅಂತಕ್ಕಂಥದ್ದು ಇರಬೇಕು. ತಗೊಂಡೋಗಿ ಹಾಲನ್ನ ತಗೊಂಡೋಗಿ ಹೆಪ್ಪಾಕ್ಬಿಟ್ಟ, ಆ ಫ್ರಿಜ್ಜಲ್ಲಿ ಇಟ್ಬಿಟ್ಟ. ಏನ ಬೆಳಗ್ಗೆ ನೋಡ್ತಾನೆ ಹೆಪ್ಪೆ ಆಗಿದ್ರೆ ಹಾಲು ಹಾಲಾಗಿದೆ, ಮೊಸರು ಹಾಗೆ ಇದೆ. ಏನಾಗುತ್ತೆ? ಇವಾಗ ಆಯ್ತಾ? ಆಗಲಿಲ್ಲ. ಆದ್ದರಿಂದ ಅಲ್ಲಿ ಬಿಡಿ, ಅದು ಬೇರೆ ವಿಚಾರ. ಅದು ಇಲ್ಲಿ ಇಷ್ಟು ಮಾತ್ರ. ಉಪಸಂಹಾರ ದರ್ಶನಾನೇತ ಚೇನ ಕ್ಷೀರವದ್ಧಿ ಅಂದರೆ ಆ ಒಂದು ಸೂತ್ರದಲ್ಲಿ ಇದನ್ನು ಹೇಳ್ತೀವಿ ನಾವು. ಏನಂತೂ ಇಷ್ಟೇ ತಗೋಬೇಕಾದ್ದು, ಒಂದು ಕಾರಣದಿಂದ ಮತ್ತೆ ಬೇರೆ ಯಾವ ಅವಸ್ಥಾಂತರವಾಗಲಿ ಕಾರಣಾಂತರ ಇಲ್ಲದೆ ಏನಾಗಿದೆ ಕಾರ್ಯ ಅಂತಕ್ಕಂಥದ್ದು ಆಗುತ್ತೆ. ಅಷ್ಟಕ್ಕೆ ಮಾತ್ರ ಇದು ಈ ಉದಾಹರಣೆ ತಗೋಬೇಕು. ತಗೊಂಡು ಅಲ್ಲಿ ಹೇಳಿದ್ವಿ ನಾವು. ಆದ್ದರಿಂದ ನಿನ್ನ ವಾದವು ಒಪ್ಪತಕ್ಕದ್ದಲ್ಲ. ಒಂದೇ ಕಾರಣ, ಅದೇ ಬ್ರಹ್ಮ, ಅದೇ ಒಂದು ವಿಶೇಷವುಳ್ಳದ್ದಾಗಿ, ಅಂದರೆ ಏನಿದು ಅದು ಉಪಾಧಿಯನ್ನು ಉಳ್ಳದ್ದಾಗಿ. ಯಾವ ಉಪಾಧಿ? ಇದೇ ಅವಿದ್ಯೋಪಾಧಿಕ. ಅವಿದ್ಯೋಪಾಧಿಕವಾದ ಬ್ರಹ್ಮ ಏನಾಗಿದೆ? ಅದೇ ಪರಿಣಾಮವಾಗಿ ಬಿಟ್ಟಿದೆ. ಪರಿಣಾಮ ಅಂತ ಹೇಳೋದಿಲ್ಲ, ಪರಿಣಾಮ ಅಂತ ಹೇಳಿದ ತಕ್ಷಣ ಯಾರದ್ದಾಗೋಗ್ಬಿಡುತ್ತೆ? ಅದು ಸಾಂಖ್ಯವಾದ ಆಗೋಗ್ಬಿಡುತ್ತೆ. ಇಲ್ಲಿ ಹೇಳ್ತಾರೆ ವೇದಾಂತ, ಅದೇ ಪರಿಣಾಮವೇ. ಅದನ್ನ ಬೇರೆ ಒಂದು ಪದದಿಂದ ಹೇಳ್ತಾರೆ. ಯಾವುದದು? ವಿವರ್ತ ಅಂತ. ಏನು? ಬ್ರಹ್ಮವು ವಿವರ್ತವಾಗಿ ಈ ಜಗತ್ತಾಗಿ ಪರಿಣಮಿಸಿದೆ, ವಿವರ್ತದಿಂದ ಈ ಜಗತ್ತಾಗಿ ಪರಿಣಮಿಸಿದೆ ಅಂತ ಹೇಳ್ತಾರೆ. ಪರಿಣಾಮ ಇದು ವಿವರ್ತ ಅಂತಕ್ಕಂಥದ್ದು ವೇದಾಂತ ಹೇಳ್ತಕ್ಕಂಥ ಮಾತು. ಆದರೆ ಅದನ್ನು ಮುಂದೆ ಬರ್ತಾರೆ, ಇನ್ನು ಮುಂದೆ 3ನೇ ಅಧ್ಯಾಯದಲ್ಲಿ 4ನೇ ಇದರಲ್ಲಿ ಆ ವಿವರ್ತ ಅಂತ ಹೇಳ್ತಕ್ಕಂಥದ್ದೂ ಯಾವುದು? ಅಧ್ಯಾರೋಪ ದೃಷ್ಟಿಯಿಂದ ಅಷ್ಟೇ ಅಂತ ಅದನ್ನು ಸಿದ್ಧಾಂತ ಮಾಡಿ ತೋರಿಸ್ತಾರೆ. ಅದು ಮುಂದಿನ ಭಾಗವನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.